Hello students, I welcome you all to this class. So today let us begin our discussion with restoration drama. So what is restoration drama? See, it is an important part of the restoration age. Okay. So the drama written in England after 1660 is called the restoration drama. Okay. It actually broke away from the style of the past. ಅಂದರೆ 1660 ಅದರ ತರುವಾಯ ಅಥವಾ ಅದರ ನಂತರ ಬರೆದಂಥ ಏನು ನಾಟಕಗಳು ಬರ್ತಾವಲ್ಲ, ಸೊ ಟಿಲ್ ದಿ ಅಡ್ವೆಂಟ್ ಆಫ್ ಆಗಸ್ಟನ್ ಏಜ್, ಓಕೆ, ಅಲ್ಲಿ ತನಕನೂ ಏನಂತೀವಿ ನಾವು ಅದಕ್ಕೆ ರೆಸ್ಟೋರೇಷನ್ ಡ್ರಾಮಾ ಅಂತ ಕರಿತೀವಿ. ಓಕೆ, ಸೊ ಈ ಡ್ರಾಮಾ ಹೆಂಗಿತ್ತಪ್ಪ ಅಂತಂದ್ರೆ ಇಟ್ ಬ್ರೋಕ್ ಅವೇ ಫ್ರಮ್ ದಿ ಸ್ಟೈಲ್ ಆಫ್ ದ ಪಾಸ್ಟ್. ಓಕೆ, ಸೊ ಈ ಹಿಂದೆ ಇವರ ಪೂರ್ವಜರು ಅಥವಾ ಇವರ ಪೂರ್ವಿಕರು ಹೇಗೆ ಕೆಲವು ನಾಟಕಗಳನ್ನು ಬರೀತಿದ್ದಾರಲ್ಲ, ಆ ರೂಲ್ಸ್ಗಳನ್ನು ಇವರು ಫಾಲೋ ಮಾಡ್ತಾ ಇರಲಿಲ್ಲ. ಓಕೆ, ದೇ ನೆವರ್ ಕಾಪಿಡ್ ದ ಸ್ಟೈಲ್ ಆಫ್ ದಿ ಪಾಸ್ಟ್ ಡ್ರಾಮಾಟಿಸ್ಟ್ಸ್. ದೆನ್ ಹಿಯರ್ ಪ್ರೋಸ್ ಬಿಕೇಮ್ ಅನ್ ಇಂಪಾರ್ಟೆಂಟ್ ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್. ಇನ್ನೊಂದು ಎಕ್ಸ್ಪ್ರೆಷನ್ನ ಒಂದು ಅಭಿವ್ಯಕ್ತಿಯ ಒಂದು ಮುಖ್ಯ ಮಾಧ್ಯಮ ಏನಪ್ಪ ಅಂತಂದರೆ ಇಲ್ಲಿ ಗದ್ಯವಾಯಿತು, ಅಂದರೆ ಪ್ರೋಸ್ ಆಯಿತು ಇಲ್ಲಿ. ಓಕೆ, ನೆಕ್ಸ್ಟ್, the common people were still here you can see that the common people were still influenced by Puritanism. So Puritanism ಅನ್ನೋ ಒಂದು ಇನ್ಫ್ಲುಯೆನ್ಸ್ ಇನ್ನೂ ಕೂಡ ಜನಸಾಮಾನ್ಯರ ಮೇಲೆ ಇತ್ತು. ಓಕೆ, ಆಮೇಲೆ therefore they did not have any love for the theatres. ಸೊ ಹೀಗಿದ್ದಾಗ ಇಲ್ಲಿ ಏನಾಗ್ತಿತ್ತಪ್ಪ ಅಂತಂದರೆ, ಈ ಪ್ಯೂರಿಟನ್ಸ್ಗಳ ಪ್ರಭಾವ ಜನರ ಮೇಲೆ ಇದ್ದಾಗ ಅವರಿಗೆ ಈ ನಾಟಕದ ಬಗ್ಗೆ ಜಾಸ್ತಿ ಒಲವಿರಲಿಲ್ಲ ಈ ಕಾಲದಲ್ಲಿ. ಓಕೆ, ಸೊ ದೇ ಡಿಡಂಟ್ ಲೈಕ್ ಟು ಗೋ ಟು ಥಿಯೇಟರ್ಸ್ ಆ್ಯಂಡ್ ವಾಚ್ ಡ್ರಾಮಾ. ಓಕೆ, ದೇ ಹ್ಯಾಡ್ ನೋ ಲೈಕ್ ಫಾರ್ ಡ್ರಾಮಾ. ದೆನ್ ದಿ ಡ್ರಾಮಾಟಿಸ್ಟ್ಸ್ catered to the taste of the highly fashionable and playful aristocratic class. ಸೊ ಇಲ್ಲಿ ಈ ನಾಟಕಕಾರರು, ಈ ಒಂದು ಕಾಲದಲ್ಲಿ ಬರುವಂಥ ನಾಟಕಕಾರರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ಮುಖ್ಯವಾಗಿ ಆ ಒಂದು ಅರಿಸ್ಟೋಕ್ರೆಟಿಕ್ ಕ್ಲಾಸ್ ಏನಿತ್ತು ಆವಾಗಿನ ಕಾಲದಲ್ಲಿ, ಒಂದು ಅರಿಸ್ಟೋಕ್ರೆಟಿಕ್ ಕ್ಲಾಸ್ ಏನಿತ್ತಲ್ಲ, ಸೊ ಅವರ ಒಂದು ಫ್ಯಾಷನೇಬಲ್ ಸ್ಟೈಲ್ಗೆ ಮತ್ತು ಅವರ ಒಂದು ಫ್ಯಾಷನೇಬಲ್ ಒಂದು ಇರುವಿಕೆ ಅಥವಾ ಅವರ ಒಂದು ಫ್ಯಾಷನೇಬಲ್ ಲೈಫ್ ಸ್ಟೈಲನ್ನು ಹೋಲುವಂಥ ಒಂದು ನಾಟಕಗಳನ್ನು ಇವರು ಬರೀತಿದ್ರು. ಓಕೆ, ದೆನ್ ದಿಸ್ ಡ್ರಾಮಾ ಇಟ್ ಫೋಕಸ್ಡ್ ಆನ್ ದಿ ಅಪ್ಪರ್ ಕ್ಲಾಸ್ ಆಫ್ ದಿ ಸೊಸೈಟಿ ಹೂಸ್ ಟೇಸ್ಟ್ ವಾಸ್ ಅರಿಸ್ಟೋಕ್ರೆಟಿಕ್. ಸೊ ಸಮಾಜದ ಒಂದು ಮೇಲ್ವರ್ಗದ ಮೇಲೆ ಜಾಸ್ತಿ ಇದು ಮೇಲ್ವರ್ಗದವರ ಒಂದು ಟೇಸ್ಟ್ಗೆ ತಕ್ಕಂತೆ ಈ ಒಂದು ನಾಟಕಕಾರರು ಇಲ್ಲಿ ನಾಟಕಗಳನ್ನು ಬರಿತಾ ಇದ್ದರು. ಆ್ಯಂಡ್ ದ ಸ್ಪಿರಿಟ್ ಆಫ್ ಕಾಮನ್ ಮ್ಯಾನ್ ಈಸ್ ನಾಟ್ ಫೌಂಡ್ ಹಿಯರ್. ಸೊ ಇಲ್ಲಿ ನೀವು ನೋಡಿದಾಗ, ಈ ಡ್ರಾಮಾವನ್ನು ನೀವು ಸರಿಯಾಗಿ ಅಧ್ಯಯನ ಮಾಡಿದಾಗ ನಿಮಗೇನು ಗೊತ್ತಾಗ್ತದಪ್ಪ ಅಂತಂದ್ರೆ, ಜನಸಾಮಾನ್ಯರು ಅವರ ಒಂದು ಟೇಸ್ಟ್ಗಳ ಬಗ್ಗೆ ಅಥವಾ ಅವರ ಒಂದು ಇರುವಿಕೆ ಬಗ್ಗೆ ಅಥವಾ ಅವರ ಒಂದು ಲೈಫ್ ಸ್ಟೈಲ್ ಬಗ್ಗೆ ಜಾಸ್ತಿ ಗಮನವನ್ನು ಈ ನಾಟಕಕಾರರು ಹರಿಸಿಲ್ಲ ಅಂತ ಹೇಳಿ ನಿಮಗೆ ಅರ್ಥ ಆಗ್ತದೆ. ದೆನ್ therefore the plays of this period do not give a picture of the whole nation. ಸೊ ಹೀಗಿದ್ದಾಗ ಈ ನಾಟಕಗಳು ಏನದಾವಲ್ಲ, ಇಡೀ ಒಂದು ಆ ಒಂದು ಇಂಗ್ಲೆಂಡಿನ ಅಥವಾ ಆ ಒಂದು ಇಂಗ್ಲೆಂಡ್ ದೇಶದ ಸಂಪೂರ್ಣ ಚಿತ್ರವನ್ನು ಇಲ್ಲಿ ಅವರು ಕೊಡ್ತಾರೆ ಅಂತ ಹೇಳೋದು ಅಷ್ಟು ಸಮಂಜಸವಾಗೋದಿಲ್ಲ. ದೆನ್ ರೆಸ್ಟೋರೇಷನ್ ಕಾಮಿಡಿ ಆರ್ ಕಾಮಿಡಿ ಆಫ್ ಮ್ಯಾನರ್ಸ್ ಬಿಕೇಮ್ ದ ಮೋಸ್ಟ್ ಪಾಪ್ಯುಲರ್ ಫಾರ್ಮ್ ಆಫ್ ಡ್ರಾಮಾ. ಇಲ್ಲಿ ನಾಟಕದಲ್ಲಿ ಮುಖ್ಯ ಪ್ರಕಾರ ಯಾವುದಾಗಿತ್ತಪ್ಪ ಅಂತಂದ್ರೆ ದಿ ಕಾಮಿಡಿ ಆಫ್ ಮ್ಯಾನರ್ಸ್. ಓಕೆ, ರೆಸ್ಟೋರೇಷನ್ ಕಾಮಿಡಿ ಏನಂತೀವಿ ಅಥವಾ ಈ ಕಾಮಿಡಿ ಆಫ್ ಮ್ಯಾನರ್ಸ್ಗೆ ಏನಂತೀವಲ್ಲ, ಇದು ಒಂದು ನಾಟಕದ ಪ್ರಮುಖ ಒಂದು ಪ್ರಕಾರವಾಗಿತ್ತು. ಇಟ್ ಪೋರ್ಟ್ರೇಟ್ ದ ಸಫಿಸ್ಟಿಕೇಟೆಡ್ ಲೈಫ್ ಆರ್ ದಿ ಕಾಂಪ್ಲಿಕೇಟೆಡ್ ಲೈಫ್ ಆಫ್ ದಿ ಡಾಮಿನೆಂಟ್ ಕ್ಲಾಸ್ ಆಫ್ ಸೊಸೈಟಿ. ಸೊ ಆವಾಗಿನ ಕಾಲದಲ್ಲಿ ಆ ಒಂದು ಸಮಾಜದಲ್ಲಿ ಒಂದು ಮೇಲ್ವರ್ಗ ಅಂತ ಅನ್ನಿಸ್ಕೊಂಡಂಥ ಒಂದು ವರ್ಗಕ್ಕೆ ಸಂಬಂಧಿಸಿದಂಥ ಹಾಗೂ ಅರಿಸ್ಟೋಕ್ರೆಟಿಕ್ ಕ್ಲಾಸಿಗೆ ಸಂಬಂಧಿಸಿದಂಥ ನಾಟಕಗಳನ್ನು ನಾವು ಜಾಸ್ತಿ ಬರಿತಾ ಇದ್ರು ಇಲ್ಲಿನ ನಾಟಕಕಾರರು. ಸೊ ವಾಟ್ ಆ್ಯಕ್ಚುಲಿ ಇಸ್ ರೆಸ್ಟೋರೇಷನ್ ಕಾಮಿಡಿ? ಓಕೆ, ಆ್ಯಂಡ್ ವಾಟ್ ಆರ್ ದಿ ಸೇಲಿಯಂಟ್ ಫೀಚರ್ಸ್ ಆಫ್ ದ ರೆಸ್ಟೋರೇಷನ್ ಕಾಮಿಡಿ? ಸೊ ಹೀಗಿದ್ದಾಗ ಈ ಡ್ರಾಮಾದಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಏನಂದರೆ ರೆಸ್ಟೋರೇಷನ್ ಕಾಮಿಡಿ ಅಂತ ಹೇಳಿದೆ. ಓಕೆ, ಇದಕ್ಕೆ ನಾವು ಕಾಮಿಡಿ ಆಫ್ ಮ್ಯಾನರ್ಸ್ ಅಂತ ಅಂತೀವಿ. ಸೊ ಇದರ ಪ್ರಮುಖ ಲಕ್ಷಣಗಳು ಏನಾಗಿದ್ವು, ಆಮೇಲೆ ಈ ರೆಸ್ಟೋರೇಷನ್ ಕಾಮಿಡಿ ಅಂದರೆ ಇದು ಕಾನ್ಸೆಪ್ಟ್ ಆದರೆ ಏನು? ಓಕೆ, ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ,
Restoration comedy is a kind of dramatic comedy that reflected the life ideals and manners of the upper class society. ಒಂದು ಅರ್ಥ ಮಾಡ್ಕೊಟ್ರಿ ನೀವು. ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ರೆಸ್ಟೋರೇಷನ್ ಕಾಮಿಡಿ ಅಂದರೆ ಏನು? ಓಕೆ, ಇಟ್ ಈಸ್ ಎ ಕಾಮಿಡಿ. ಓಕೆ, ಇಟ್ಸ್ ಎ ಕೈಂಡ್ ಆಫ್ ಡ್ರಾಮ್ಯಾಟಿಕ್ ಕಾಮಿಡಿ. ಓಕೆ, ಇದೊಂದು ಕಾಮಿಡಿ. ಹೆಂಗೆ ಇದು ಯಾವ ರೀತಿ ಕಾಮಿಡಿ ಆಗಿತ್ತಪ್ಪ ಅಂತಂದರೆ ಇಟ್ ರಿಫ್ಲೆಕ್ಟೆಡ್ ದಿ ಲೈಫ್ ಐಡಿಯಲ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ದಿ ಅಪ್ಪರ್ ಕ್ಲಾಸ್ ಸೊಸೈಟಿ. ಸೊ ಇಂಗ್ಲೆಂಡಿನ ಒಂದು ಅಪ್ಪರ್ ಕ್ಲಾಸ್ ಸೊಸೈಟಿಯ ಜೀವನ ಶೈಲಿ, ಅವರ ವಿಚಾರಗಳು, ಓಕೆ, ಅವರ ವೈಚಾರಿಕತೆ ಮತ್ತು ಅವರ ಹಾವಭಾವಗಳು ಅಥವಾ ಅವರ ಸಂಪ್ರದಾಯಗಳು ಅಥವಾ ಅವರ ಒಂದು ನಡವಳಿಕೆಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದಂಥ ಒಂದು ಡ್ರಾಮಾ. ದೆನ್ ಇಟ್ ವಾಸ್ ರಿಟನ್ ಆ್ಯಂಡ್ ಪರ್ಫಾರ್ಮ್ಡ್ from 1660 to 1710 and was influenced by the comedies of Ben Jonson. See, this important restoration comedy or comedy of manners, okay, which depicted or highlighted the relations and intrigues of aristocratic men and women. Okay, ಈ ಒಂದು ಅರಿಸ್ಟೋಕ್ರೆಟಿಕ್ ವ್ಯಕ್ತಿಗಳ ಒಂದು ಜೀವನ ಶೈಲಿಯನ್ನು ಹೇಳುವಂಥ ಈ ಡ್ರಾಮಾ ಇದು ಯಾವಾಗಿಂದ ಸ್ಟಾರ್ಟ್ ಮಾಡಿದರು ಅಂತಂದರೆ, ಇದು ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತಂದರೆ, ಇಟ್ ವಾಸ್ ರಿಟನ್ ಆ್ಯಂಡ್ ಪರ್ಫಾರ್ಮ್ಡ್ ಇನ್ ದ ರೆಸ್ಟೋರೇಷನ್ ಪೀರಿಯಡ್ ಫ್ರಾಮ್ 1660 to 1710. 1660ರಿಂದ ಹಿಡಿದು 1710ರವರೆಗೂ. ಓಕೆ, ನಾವು ಈ ನಾಟಕಗಳನ್ನು ಕಾಣಬಹುದು. ದೆನ್ ಇಟ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಕಾಮಿಡೀಸ್ ಆಫ್ ಬೆನ್ ಜಾನ್ಸನ್. ಇದು ಬೆನ್ ಜಾನ್ಸನ್ನ ನಾಟಕಗಳು ಅಥವಾ ಅವನ ಕಾಮಿಡೀಸ್ಗಳಿಂದ ಭಾಳಷ್ಟು ಪ್ರಭಾವಿತಗೊಂಡಿದ್ದವು. ಈಗ ಅವನ ಪ್ರಭಾವ, ಬೆನ್ ಜಾನ್ಸನ್ನ ಪ್ರಭಾವ ಈ ನಾಟಕಗಳ ಮೇಲೆ ಭಾಳ ಒಂದು ಅಗಾಧ ಪ್ರಮಾಣದಲ್ಲಿ, ಒಂದು ದೊಡ್ಡ ಪ್ರಮಾಣದಲ್ಲಿ ಇತ್ತು. ದೆನ್ so this comedy of manners or the restoration comedy, it depicted fashionable parts of London during the rule of Charles II. ಸೊ ಎರಡನೇ ಚಾರ್ಲ್ಸನ ಕಾಲದಲ್ಲಿ ಲಂಡನ್ನ ಒಂದು ಫ್ಯಾಷನೇಬಲ್ ಸ್ಟೈಲ್ ಹೇಗಿತ್ತು, ಆಮೇಲೆ ಲಂಡನ್ನ ಒಂದು ಫ್ಯಾಷನೇಬಲ್ ಪಾರ್ಟ್ಸ್ ಹೇಗಿದ್ದವು, ಅದರ ಒಂದು ಫ್ಯಾಷನೇಬಲ್ ಲಕ್ಷಣಗಳು ಹೇಗಿದ್ದವು. ಓಕೆ, ಲಂಡನ್ನಿನಲ್ಲಿದ್ದಂಥ ಫ್ಯಾಷನ್, ಆವಾಗಿನ ಕಾಲದಲ್ಲಿದ್ದಂಥ ಒಂದು ಫ್ಯಾಷನ್, ಅದು ಜನ ಬಟ್ಟೆ ಹಾಕೋ ರೀತಿ ಆಗಿರ್ಬೋದು, ಅಲ್ಲಿದ್ದಂಥ ಅವರ ಒಂದು ಜೀವನ ಶೈಲಿ ಆಗಿರ್ಬೋದು. ಓಕೆ, ಇದನ್ನೆಲ್ಲ ಜಾಸ್ತಿ ಫೋಕಸ್ ಮಾಡುವಂಥದ್ದು ಒಂದು ಡ್ರಾಮಾ. ಆಮೇಲೆ ಇದು ಯಾರ ಕಾಲಕ್ಕಿತ್ತಪ್ಪ ಅಂತಂದರೆ ಎರಡನೇ ಚಾರ್ಲ್ಸ್. ಓಕೆ, ಚಾರ್ಲ್ಸ್ II. ನೆಕ್ಸ್ಟ್, ದ ಕ್ವೆಸ್ಟ್ ಫಾರ್ ಪ್ಲೆಜರ್ ಇಸ್ ದ ಡ್ಯೂಟಿ ಆಫ್ ಕ್ಯಾರೆಕ್ಟರ್ಸ್ ಇನ್ ರೆಸ್ಟೋರೇಷನ್ ಕಾಮಿಡಿ. ಹಿಯರ್ you people can see that the major duty of the characters in restoration comedy is nothing but the quest for pleasure. Okay, they want ದಿ ಪ್ಲೆಷರ್. ಓಕೆ, ದಿ ಕ್ಯಾರೆಕ್ಟರ್ಸ್, ಈ ಡ್ರಾಮಾದಲ್ಲಿ ಬರುವಂಥ ಏನು ಕ್ಯಾರೆಕ್ಟರ್ಸ್ ಅದಾವು, ಮುಖ್ಯ ಪಾತ್ರಗಳೇನದಾವು, ಆ್ಯಕ್ಚುಲಿ ದೇ ಆಲ್ ವಾಂಟ್ ಪ್ಲೆಷರ್. ಆ್ಯಕ್ಚುಲಿ ದೇ ಹ್ಯಾವ್ ದಿ ಕ್ವೆಸ್ಟ್ ಫಾರ್ ಪ್ಲೆಷರ್. ದೆನ್ ದಿ ಕ್ಯಾರೆಕ್ಟರ್ ಪ್ಯಾಟರ್ನ್ ಮ್ಯಾಚಸ್ ದ ಸ್ಪಿರಿಟ್ ಆ್ಯಂಡ್ ವ್ಯಾಲ್ಯೂಸ್ ಆಫ್ ಇಟ್ಸ್ ವರ್ಲ್ಡ್. ಸೊ ಅಲ್ಲಿ ಬರುವಂಥ ಒಂದು ಪ್ರಮುಖ ಲಕ್ಷಣಗಳು ಏನಿದ್ವಲ್ಲ, ನಾವು ಕ್ಯಾರೆಕ್ಟರ್ ಪ್ಯಾಟರ್ನ್ ನಾವು ನೋಡಿದಾಗ ಅದು ಆವಾಗಿನ ಕಾಲದ ಸ್ಪಿರಿಟ್ ಹಾಗೂ ಅಲ್ಲಿ ಬರುವಂಥ ವ್ಯಾಲ್ಯೂಸ್, ಅಲ್ಲಿ ಬರುವಂಥ ಮೌಲ್ಯಗಳ ಮೇಲೆ ಅವಲಂಬಿತವಾಗಿತ್ತು ಮತ್ತು ಅದನ್ನು ಮ್ಯಾಚ್ ಮಾಡ್ತಾಯಿತ್ತು. ಓಕೆ, ಅದಕ್ಕೆ ಹೋಲ್ತಾ ಇತ್ತು. ದೆನ್ ದಿ ಅರಿಸ್ಟೋಕ್ರಾಟ್ಸ್ ಬಿಕಮ್ ದ ಸೆಂಟ್ರಲ್ ಕ್ಯಾರೆಕ್ಟರ್ಸ್. ಹಿಯರ್ ಯು ಕ್ಯಾನ್ ಸಿ that the central characters of the drama are mainly aristocratic people, the aristocrats. Okay, then fops and fools are the important lesser characters. Okay, so lesser characters ಯಾರಿದ್ರಪ್ಪ ಅಂತಂದ್ರೆ fops and fools. So now coming to the major or the chief or salient features of restoration comedy. So you people can see here that the main features of restoration comedy are mirror of high society, depiction of town-based life, humor and passionate intrigue, plots and subplots, full of wit and sharp dialogues, stereotype characters, marriage and sexual licentiousness, realistic representation of life, mild satire and set scenes, male-female rivalry and gossip.